ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ ತುಂಬ ಅಂದರೆ ಒಂದು 4 months ಹತ್ರ ಆಗ್ತಿತ್ತು ನಾನು ವ್ಲಾಗ್ಸ್ ಪೋಸ್ಟ್ ಮಾಡಿ, ಯಾವುದೋ ವ್ಲಾಗ್ಸ್ ಪೋಸ್ಟ್ ಮಾಡಿರಲಿಲ್ಲ, ಆ್ಯಕ್ಟಿವ್ ಇರಲಿಲ್ಲ ಯೂಟ್ಯೂಬಲ್ಲಿ. ಅದಕ್ಕಾಗಿ ನನ್ನ ಕ್ಷಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ. ಯಾಕಂದರೆ ಆಲ್ಮೋಸ್ಟ್ ಇವಾಗಿರೋ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಜನ ಕೇಳ್ತಿದ್ರು. ಮೊನ್ನೆ ಯಾವುದೋ ರೀಸೆಂಟಾಗಿ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಎಲ್ಲರೂ ಕೇಳ್ತಿದ್ರು ಯಾಕೆ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಿಲ್ಲ ಅಂತ. ತುಂಬ 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 ಖುಷಿ ಆಯಿತು ಅದನ್ನ ಕೇಳಿ. ಬಟ್ ಕೆಲವೊಂದು ರೀಸನ್ಸ್ಗಳಿಂದ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿದೆ, ಅಂದರೆ ಪಾಸ್ ಮಾಡಿದ್ದೆ. ಅದು ಏನು ಅಂತ ಮುಂದೆ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದರೆ, ಟುಡೇ ಕ್ಯಾಶುವಲ್ ಬರ್ಡೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಟೈಮ್ ಆಲ್ರೆಡಿ 8:30 ಆಲ್ರೆಡಿ ಟೈಮ್ 8:30 ಆಗೋಗಿದೆ ನೈಟು. ಬಟ್ ಮಾರ್ನಿಂಗಿಂದ ಏನು ಅಷ್ಟೊಂದೇನು ಇರಲಿಲ್ಲ. ಮಾರ್ನಿಂಗ್ ಚಿಕ್ಕ ಕ್ಲಿಪ್ಸ್ ಇತ್ತು, ಅಲ್ಲಿ ಹಾಕ್ತೀನಿ. ಆದರೆ ಎಡಿಟ್ ಮಾಡಬೇಕಾದ್ರೆ ಒಂದು ಚೂರು ಕ್ಲಿಪ್ಸ್ನ ಎಡಿಟ್ ಮಾಡ್ತೀನಿ. ಸೊ ಬೆಳಗ್ಗೆದ್ದು ನಾರ್ಮಲ್ ರೊಟೀನ್ ಅಷ್ಟೇ, ಇನ್ನೇನು ಜಾಸ್ತಿ ಮಾಡಲಿಲ್ಲ. ಸೊ ಇವಾಗ ಅದೇ ರೆಡಿ ಆಗಿದ್ದೀನಿ. ಸ್ಮಾಲ್ ಕೇಕ್ ಕಟಿಂಗ್ ಸೆಲೆಬ್ರೇಷನ್ಸ್ ಇರುತ್ತೆ, ಅದಾದಮೇಲೆ ಡಿನ್ನರ್ ಔಟಿಂಗ್ ಹೋಗ್ತಿದ್ದೀವಿ ಇವತ್ತು ನೈಟು. ಸೊ ಅದೇ ಹತ್ರದಲ್ಲಿ ಯಾವ ರೆಸ್ಟೋರೆಂಟ್ ಇರುತ್ತೋ ಗೊತ್ತಿಲ್ಲ, ಬಿಕಾಸ್ ಆಲ್ರೆಡಿ ಲೇಟ್ ಆಗಿದೆ. ಸೊ ಹತ್ರದಲ್ಲಿ ಯಾವ ರೆಸ್ಟೋರೆಂಟ್ ಇರುತ್ತೋ ಅಲ್ಲಿಗೆ ಡಿನ್ನರ್ ಹೋಗ್ತಿದ್ದೀವಿ. ಇದನ್ನೆಲ್ಲ ಒಂದು ಯೂಟ್ಯೂಬ್ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡುವ. ಆ್ಯಕ್ಚುಲಿ ಔಟ್ಸೈಡ್ ಅವ್ರು ಡೆಕೋರ್ ಮಾಡ್ತಿದ್ದಾರೆ. ಅಕ್ಕ ಇದ್ಕೊಂಡು ಪ್ರಾಮಿಸ್ ಈಚೆ ಬರಬಾರ್ದು ಅಂತೆಲ್ಲ ಹೇಳಿದ್ರು. ಸರಿ ಅಂತ ಒಳಗಿದ್ದೀನಿ, ಕಾಯ್ತಾ ಇದ್ದೀನಿ. ಸೊ ಓಕೆ, ನನ್ನ ತಂಗಿ ವಿಡಿಯೋ ತೆಗಿತಿರೋದು ಎಲ್ಲ, ಅಂದರೆ ಅವಳು ವಿಡಿಯೋ ಮಾಡ್ತಾಳೆ. ಕೆಲವೊಂದಕ್ಕೆ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ನಾನು ನಂತರ ವಾಯ್ಸ್ ಓವರ್ ಕೊಡ್ತೀನಿ ಆ ವಿಡಿಯೋಗಳಿಗೆ. ಸರಿ, ಅವ್ರು ಕಡಿದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸಿ ಯು ಗೈಸ್, ಬಾಯ್. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? 100 ವಿಷಯ ಎತ್ತರೂನು ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ನೀನು ದೂರ ನಾನು ದೂರ ಆದರೂ ಏನು ಬೆಳ್ಳಕ್ಕೆ ಬರ್ಬೇಕಂತ ಫಿಲ್ಟರ್ ಹಾಕಿದ್ದಾನೆ. ಆಲ್ರೆಡಿ ಬೆಳ್ಳಕ್ಕಿದ್ದಾನೆ, ಬಟ್ ಸ್ಟಿಲ್ ಇದಂತ ವ್ಲಾಗ್ ಕೆಸ್ತ. ಓಕೆ ನನ್ನ ಬರ್ಡೇ ದಿವಸ ಏನು ಹೇಳ್ಬೇಕಂತ ನಿನ್ನ ಬರ್ಡೇ ದಿವಸ ಅದಲ್ಲ, ಹೇಳು ನೀನು ಎಷ್ಟು ಲಕ್ಕಿ. ನಾನು ಸಿಕ್ಕಿರೋ ಲಕ್ಕಿ, ನಂಗೆ ಅಕ್ಕ ಆಗಿ ಲಕ್ಕಿ ಅಂತ ನೀನು ಅಂತೀಯ, ಅದನ್ನು ನಾನು ಅಂತೀರ. ಅಷ್ಟು ವಿಡಿಯೋ ಕಟ್ ಮಾಡಿ ಎಲ್ಲರೂ ನೋಡ್ತಾರೆ. ಇರೋ 1 ನಿಮಿಷ ಇರೋ, ಕಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಹೇಳು ನನಗೆ ಒಂದು ಸ್ವಲ್ಪ. ನನ್ನ ಬಗ್ಗೆ ಹೇಳೋದಕ್ಕೇನು ಇಲ್ಲ, ಎಲ್ಲ ಹೇಳ್ಬೇಕಾದ್ರೆ ಒಂದು ಹೇಳಬೇಕು. ಟೈಮ್ ಬರುತ್ತೆ, ಇವಾಗ ಟೈಮ್ ಬಂದಿದೆ. ಇವಾಗ 9:30 ಟೈಮ್ ಬಂದಿದೆ. ಇವಾಗ ನನ್ನ ಬರ್ಡೇ. 1 ನಿಮಿಷ ಫೋನ್ ಆಫ್ ಮಾಡ್ತೀನಿ, ಕೇಳಿಸ್ಕೊ. ಇವಾಗ ನನ್ನ ಬರ್ಡೇ. ಸೊ ನನ್ನ ಬರ್ಡೇ ದಿವಸ ನನಗೆ ಏನು ಹೇಳಬೇಕು? ಓಕೆ, ಅವ್ರಿಗೆ ಹೇಳು. ನಿನಗೆ ಗೊತ್ತು ನಾನು ಏನು ಅಂತ, ಅವ್ರಿಗೆ ಗೊತ್ತಿಲ್ಲ. ಸೊ ಹೇಳು ನಾನು ಹೇಗೆ ಏನು ಅಂತ. ಎಷ್ಟೋ ದಿವಸದಿಂದ ಮಾಡ್ತಿದ್ಯೋ ನೀನೇ ಅಂತ ಅವ್ರಿಗೆ ಗೊತ್ತಾಗಿರುತ್ತೆ. ನೀನು ಬೇಗ ಹೇಳೋ ಕೆಲಸ ಇಲ್ಲ. ಏನಂತೀರ ಫ್ರೆಂಡ್ಸ್? ಏನು ಇದರ ಸೂಚನೆ? 100 ವಿಷಯ
ಅಂಕಲ್ ಕಡೆ ಹಾಯ್ ಗಾಯ್ಸ್. ಸೊ ಬರ್ಡೇ ಎಲ್ಲ ಮುಗಿಸ್ಕೊಂಡ್ವಿ. ಊಟಕ್ಕೆ ಡಿನ್ನರ್ಗಂತ ಊಟಕ್ಕೆ ಈಚೆ ಬಂದಿದ್ದೀವಿ. ಸೊ ಒಳಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ನೋಡ್ತಾ ಇದ್ದಾರೆ. ಇವೆಲ್ಲ ತೋರಿಸ್ತೀನಿ ಬನ್ನಿ. ಬಾಬೆ ಹಾಯ್ ಚಪ್ಪು ಅಕ್ಕ ಸರ್ ಸರ್ ನೋಡಿ ಬಾಸ್ ಹಾಯ್ ಹೇಳು ಬಾಸ್. बोला हाय अलग अजून पाच नका मेत्ती ಸಿಗ್ಗುಲೆಕ್ಕ ಆಡಿಸ್ತಾರೆ. ಸೊ ಎಲ್ಲ ಆಯಿತು. ಶಡ ಡೂಯಿಂಗ್ ಬ್ಲಾಗ್. ಸೊ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಬಂದ್ವಿ. ಆಲ್ರೆಡಿ 12 ಆಗೋಗಿದೆ. ಇನ್ನೇ ಮತ್ತೆ ಮಾಡೋದೆ ಮತ್ತು ಹೇಳಿದ ಹಳೆ ವಿಡಿಯೋಸ್ ಎಲ್ಲ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಯಾಕೆ ಇಷ್ಟು ಗ್ಯಾಪ್ ತೊಗೊಂಡುತ್ತೆ ಅಂತ ಹೇಳಿದ್ದೆ. ಇನ್ನೂ ಲೈಕ್ ಸಮಥಿಂಗ್ ನ್ಯೂಸ್ ಎಕ್ಸೈಟಿಂಗ್ ಕೂಡ ಇದೆ, ಹೊಸ ಹೊಸ ವಿಚಾರ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.